ನಾನು ಇಡೀ ಲೈಫಲ್ಲೇ ಫಸ್ಟ್ ಟೈಮ್ ಈ ಫ್ರೂಟ್ನ ಟ್ರೈ ಮಾಡಿದೆ. ಅದು ಯಾವ ಫ್ರೂಟ್ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನೀವು ನೋಡ್ಬೋದು. ಅದಾದಮೇಲೆ ಕ್ಯಾಪ್ಸಿಕಮ್ದೊಂದು ಸ್ಟೋರಿ ಹೇಳ್ತೀನಿ. ನನಗೆ ಮೊದಲು ಕ್ಯಾಪ್ಸಿಕಮ್ ಅಂದ್ರೇ ಇಷ್ಟ ಆಗ್ತಿರಲಿಲ್ಲ, ಬಟ್ ಇವಾಗ ಕ್ಯಾಪ್ಸಿಕಮ್ ಅಂದರೆ ಫೇವ್ರೇಟ್. ನಾನು ಹೆಂಗೆ ಅದನ್ನು ಸ್ಟಾರ್ಟ್ ಮಾಡಿದೆ ತಿನ್ನೋಕ್ಕೆ ಅಂದರೆ, ಟೊಮೆಟೊ ಗೊಜ್ಜು ಜೊತೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ತಿಂತಾಯಿದ್ದೆ. ನಿಮ್ಗೇನಾದರೂ ಕ್ಯಾಪ್ಸಿಕಮ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಕೂಡ ಈ ಥರ ಟ್ರೈ ಮಾಡ್ಬೋದು. ಈಗ ಟೊಮೆಟೊ ಗೊಜ್ಜು ಮಾಡ್ತಿರಲ್ಲ, ಅದೇ ಥರ ಚಿಕ್ಕ ಚಿಕ್ಕ ಪೀಸಸ್ ಮಾಡಿಬಿಟ್ಟು ಕ್ಯಾಪ್ಸಿಕಮ್ ಹಾಕ್ಕೊಂಡು ತಿಂದು ಟ್ರೈ ಮಾಡಿ, ಆಗ ಇಷ್ಟ ಆಗುತ್ತೆ ಟೇಸ್ಟು. ಇವತ್ತು ಮಾರ್ನಿಂಗು ನಾನು ಎದ್ದಿದ್ದು ಲೇಟು, ಜಿಮ್ಗೆ ಹೋಗೋಕ್ಕಾಗಿಲ್ಲ. ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅದು ಇದು ಕೆಲಸ ಎಲ್ಲ ಮುಗಿಸಿ ಆಫೀಸ್ ವರ್ಕ್ ಎಲ್ಲನೂ ಮುಗಿಸೋ ಅಷ್ಟರೊಳಗೆ ಈವ್ನಿಂಗ್ ಆಗೋಯಿತು. ಹಾಗಂತ ಜಿಮ್ಗೆ ಹೋಗದೇ ಇಲ್ಲ. ಈವ್ನಿಂಗ್ ಜಿಮ್ ಕೂಡ ನಾನು ಹೋಗಿದ್ದೆ. ಇನ್ನು ಡಿನ್ನರ್ಗೆ ಏನು ಮಾಡೋದು ಅಂತ ಥಿಂಕ್ ಮಾಡ್ತಾಯಿದ್ದೆ. ಆಗ ನಮ್ಮ ಮನೆಯವರೆಲ್ಲ ರಿಕ್ವೆಸ್ಟ್ ಮಾಡಿದ್ರು ಅಂತ ಒಂದು ಎಣ್ಗಾಯಿ ಮಾಡಿದೆ. ಎಣ್ಗಾಯಿ ಅಂದರೆ ನನಗಿಷ್ಟ ಇಲ್ಲ, ಬದನೆಕಾಯಿ ಅಂದರೆ ನಾನು ತಿನ್ನಲ್ಲ. ಬಟ್ ಗ್ರೇವಿ ಹಾಕ್ಕೊಂಡು ಸೂಪರಾಗಿರೋ ಅಕ್ಕಿ ರೊಟ್ಟಿ ಜೊತೆ ತಿಂದೆ. ನಾನು ಆಗಲೇ ಹೇಳಿದ್ನಲ್ಲ, ಒಂದು ಡಿಫ್ರೆಂಟ್ ಹಣ್ಣು ತಿಂದೆ ಇವತ್ತು ನಾನು ಅಂತ. ಅದ್ರ ಹೆಸರು ರಾಮಫಲ ಅಂತ. ಇದು ಊರಿಂದ ತಂದಿದ್ದು, ಫಸ್ಟ್ ಟೈಮ್ ನಾನು ತಿಂದಿದ್ದು. ಸಖತ್ ಇಷ್ಟ ಆಯಿತು ನನಗೆ. ನೀವಿದಕ್ಕೆ ಏನಂತ ಹೇಳ್ತೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.